ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ. ಶ್ರೋತೃಗಳೇ, ಇಂದು ಕೇಳಿ ಸ್ತ್ರೀ ಜಗತ್ತಿನ ವಿಸ್ಮಯ, ಅದ್ಭುತ ಶಕ್ತಿ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಕುರಿತು ವಿಶೇಷ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಮಡಿಕೇರಿ ಚೇರಂಬಾಣೆಯ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರು. ಸ್ನೇಹಿತೆಯರೇ, ಮಹಿಳಾ ದಿನಾಚರಣೆ ಕುರಿತ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ತ್ರೀಯ ಘನತೆಯನ್ನು ಬಿಂಬಿಸುವ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಸ್ತ್ರೀಯೆಂದರೆ ಅವಳು ಈ ಜಗದ ವಿಸ್ಮಯವು, ಈ ಲೋಕವೇ ಅವಳ ಒಡಲಿನೊಳಗೆ, ಏನು ಅರಿಯದ ಮುಗುದೆ ಅಂದದಲ್ಲಿ ತೋರಿದರು, ಘನತೆ ತುಂಬಿದೆ ಅವಳ ನಡತೆಯೊಳಗೆ. ಸ್ತ್ರೀಯೆಂದರೆ ಅವಳು ಈ ಜಗದ ವಿಸ್ಮಯವು, ಈ ಲೋಕವೇ ಅವಳ ಒಡಲಿನೊಳಗೆ. ಹೆಣ್ಣು ಪ್ರೀತಿ, ತ್ಯಾಗ, ಶಕ್ತಿ ಮತ್ತು ಸಹನೆಯ ಮೂರ್ತಿಯಾಗಿದ್ದು ಸೃಷ್ಟಿಯ ಅದ್ಭುತ ಕಲಾಕೃತಿ. ಅವಳು ತಾಯಿಯಾಗಿ ವಾತ್ಸಲ್ಯ, ಮಡದಿಯಾಗಿ ಬೆಂಬಲ, ಮಗಳಾಗಿ ಸಂತೋಷವನ್ನು ನೀಡುತ್ತಾಳೆ. ಭ್ರೂಣಹತ್ಯೆ, ಕಿರುಕುಳದಂತಹ ಸವಾಲುಗಳ ನಡುವೆಯೂ ಸಾಧನೆಯ ಶಿಖರಕ್ಕೇರುವ ಅವಳು ಗೌರವಕ್ಕೆ ಅರ್ಹಳಾದ ಬದುಕಿನ ಜೀವಾಳ. ಇಂತಹ ಮಹಿಳೆಗೆ ಗೌರವ ನೀಡಲು ಇರುವ ಈ ವಿಶೇಷ ದಿನದ ಕುರಿತು ಮಾತನಾಡುತ್ತಾರೆ ತಳೂರು ಉಷಾ ಕಾಶಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಃ. ಎಲ್ಲಿ ನಾರಿಯನ್ನು ಪೂಜಿಸಲಾಗುವುದೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ಹೇಳುತ್ತದೆ ನಮ್ಮ ಭಾರತೀಯ ಪರಂಪರೆ. ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಸೊಸೆಯಾಗಿ, ಸಹೋದರಿಯಾಗಿ, ಗೆಳತಿಯಾಗಿ, ಬಹುರೂಪಿಯಾಗಿರುವ ಹೆಣ್ಣು ಸಮಾಜದ ಕಣ್ಣು. ಪುರುಷ ಪ್ರಧಾನ ಸಮಾಜದಲ್ಲಿ ಅಬಲೆಯಾಗಿದ್ದ ಹೆಣ್ಣು ಸಬಲೆಯಾಗಿ ಬದುಕಿನ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ತನ್ನದೇ ಛಾಪು ಮೂಡಿಸಿ ಇತಿಹಾಸ ನಿರ್ಮಿಸಿದ ಆಕೆಯ ಧೈರ್ಯಕ್ಕೂ ಸ್ಥೈರ್ಯಕ್ಕೂ ಬೇರೆ ಪದ ಬೇಕಿಲ್ಲ. ಅದಕ್ಕೆ ಹೇಳುವುದು, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂದು. ಇಂದು ಮಹಿಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ, ಶಿಕ್ಷಣದಲ್ಲಿ, ಕ್ರೀಡೆಯಲ್ಲಿ, ವಿಜ್ಞಾನದಲ್ಲಿ, ಸಂಶೋಧನೆಯಲ್ಲಿ, ವೈಜ್ಞಾನಿಕತೆಯಲ್ಲಿ, ವೈಚಾರಿಕತೆಯಲ್ಲಿ, ಆಧ್ಯಾತ್ಮದಲ್ಲಿ, ಸಾಹಿತ್ಯದಲ್ಲಿ, ರಾಜಕೀಯದಲ್ಲಿ, ರಾಷ್ಟ್ರ ರಕ್ಷಣೆಯಲ್ಲಿ, ಕೃಷಿಯಲ್ಲಿ, ಕೈಗಾರಿಕೆಯಲ್ಲಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಭೂಯಿಂದ ಬಾನಿನವರೆಗೆ ಸಾಧನೆಯ ಹಾದಿಯಲ್ಲಿ ಪುರುಷರಿಗೆ ಸರಿಸಮನಾಗಿ ಮುನ್ನಡೆಯುತ್ತಿದ್ದಾಳೆ. ದಿನನಿತ್ಯದ ಬದುಕಿನಲ್ಲಿ ಒಂದಿಲ್ಲೊಂದು ಆಚರಣೆಯನ್ನು ಆಚರಿಸುತ್ತಿರುವುದನ್ನು ನಾವು ಗಮನಿಸುತ್ತಿದ್ದೇವೆ. ಈ ಎಲ್ಲ ಆಚರಣೆಗಳ ಹಿಂದೆ ಒಂದು ಇತಿಹಾಸವಿದೆ, ಘಟನೆಯಿದೆ, ಯಶೋಗಾಥೆ ಇರುತ್ತದೆ. ಅಂತೆಯೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆಚರಣೆಗೂ ಒಂದು ಚರಿತ್ರೆ ಇದೆ ಎಂದರೆ ಅದು ಅತಿಶಯೋಕ್ತಿಯಲ್ಲ. 1908ರಲ್ಲಿ ಅಮೆರಿಕದಲ್ಲಿ ಕಾರ್ಮಿಕ ಚಳವಳಿ ನಡೆದಿತ್ತು. ದುಡಿಯುವ ಮಹಿಳೆಯರು ಅವರ ಹಕ್ಕಿಗಾಗಿ ಧ್ವನಿ ಎತ್ತಿದ್ದರು. ಸುಮಾರು 15,000 ಮಹಿಳೆಯರು ನ್ಯೂಯಾರ್ಕ್ನ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ದರು. ತಮ್ಮ ಕೆಲಸದ ಅವಧಿಯನ್ನು ಕಡಿಮೆ ಮಾಡಿ ವೇತನ ಶ್ರೇಣಿಯನ್ನು ಹೆಚ್ಚಿಸಬೇಕು, ಮಹಿಳೆಯರಿಗೂ ಮತದಾನದ ಹಕ್ಕು ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದರು. ಈ ಮಹಿಳಾ ಧ್ವನಿ ಅಂದಿನ ಸರ್ಕಾರದ ಗಮನ ಸೆಳೆಯಿತು. ನಂತರ ಅಮೆರಿಕದ ಸಮಾಜವಾದಿ ಪಕ್ಷ 1909 ಫೆಬ್ರವರಿ 28ರಂದು ಮಹಿಳಾ ದಿನವನ್ನಾಗಿ ಮೊದಲು ಘೋಷಿಸಿತು. 1917ರಲ್ಲಿ ಮೊದಲ ಮಹಾಯುದ್ಧದ ಸಮಯದಲ್ಲಿ ರಷ್ಯಾ ದೇಶದ ಮಹಿಳೆಯರು ಆಹಾರಕ್ಕಾಗಿ ಮುಷ್ಕರ ನಡೆಸಿದ್ದರು. ಅದಾಗಿ ಕೆಲ ದಿನಗಳಲ್ಲಿ ಚಕ್ರವರ್ತಿ ನಿಕೋಲಸ್ ರಾಜೀನಾಮೆ ನೀಡಿದ. ಈ ವೇಳೆ ಮಹಿಳೆಯರು ಮತದಾನದ ಹಕ್ಕನ್ನು ಪಡೆದರು. ಇದರ ಹಿನ್ನೆಲೆಯಲ್ಲಿ ಯುರೋಪ್ ಮಹಿಳೆಯರು ಮಾರ್ಚ್ 8ರಂದು ಶಾಂತಿ ಸ್ಥಾಪನೆಗಾಗಿ ದುಡಿಯುತ್ತಿದ್ದ ಕಾರ್ಯಕರ್ತರನ್ನು ಬೆಂಬಲಿಸಲು ರ್ಯಾಲಿಗಳನ್ನು ನಡೆಸಿದರು. ಈ ಎಲ್ಲ ಘಟನೆಗಳನ್ನು ಅವಲೋಕಿಸಿ 1975ರಲ್ಲಿ ಮೊದಲ ಬಾರಿಗೆ ವಿಶ್ವಸಂಸ್ಥೆಯು ಅಧಿಕೃತವಾಗಿ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆಗೆ ತಂದಿತ್ತು.
ಅಂದಿನಿಂದ ವರ್ಷಕ್ಕೊಂದು ಮುಖ್ಯ ಘೋಷಣೆಯನ್ನು ಮಾಡುತ್ತಾ ಸಾಧಕ ಮಹಿಳೆಯರನ್ನು ಗುರುತಿಸಿ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿ ಬೆನ್ನು ತಟ್ಟುವ ಕೆಲಸವನ್ನು ವಿಶ್ವದಾದ್ಯಂತ ಮಾಡಲಾಗುತ್ತಿದೆ. ಸದರಿ ಸಾಲಿನಲ್ಲಿ ಗಿವ್ ಟು ಗೇನ್, ಕೊಟ್ಟು ಗಳಿಸಿ ಅಥವಾ ನೀಡುವ ಮೂಲಕ ಗಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಈ ಅಭಿಯಾನವು ಉದಾರತೆ ಮತ್ತು ಸಹಯೋಗದ ಮೂಲಕ ಮಹಿಳೆಯರಿಗೆ ಅವಕಾಶಗಳು, ಬೆಂಬಲ ಮತ್ತು ಸಂಪನ್ಮೂಲಗಳನ್ನು ನೀಡಿ ಲಿಂಗ ಸಮಾನತೆಯನ್ನು ಸಾಧಿಸುವುದನ್ನು ಪ್ರೋತ್ಸಾಹಿಸುತ್ತದೆ. ಇದೊಂದು ಜಾಗೃತಿ ಮೂಡಿಸುವ ಮತ್ತು ಮಹಿಳಾ ಹಕ್ಕುಗಳನ್ನು ಎತ್ತಿ ಹಿಡಿಯುವ ಜಾಗತಿಕ ದಿನವಾಗಿದೆ. ಈ ಸಂದರ್ಭದಲ್ಲಿ ಕನ್ನಡ ನಾಡಿನ ದೇವಿ, ತಾಯಿ ಸ್ವರೂಪಿ, ಧೀರ, ಸ್ವಾಭಿಮಾನಿ ಕನ್ನಡತಿಯರಿಗೆ ಹಾಗೂ ವಿಶ್ವದ ಎಲ್ಲ ಮಹಿಳೆಯರಿಗೆ ಪ್ರತಿದಿನವೂ ಮಹಿಳೋತ್ಸವವಾಗಲಿ ಎಂದು ಗೌರವ ಸಲ್ಲಿಸೋಣ. ಹೆಣ್ಣಿಗೆ ಅವಳ ಸಹೋದರರ ಸವಿ ನೆನಪು ಸದಾ ಕಾಡುತ್ತಿರುತ್ತದೆ. ಈಗ ವೃಂದಗಾನದಲ್ಲಿ ಒಂದು ಜಾನಪದ ಗೀತೆ. ಹೆಣ್ಣಿನ ಜನುಮಾಕೆ, ಹೆಣ್ಣಿನ ಜನುಮಾಕೆ, ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ, ಬೆನ್ನು ಕಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗೆ, ಹೊನ್ನು ಕಟ್ಟುವರು ಉಡಿಯೊಳಗೆ. ಹೆಣ್ಣಿನ ಜನುಮಾಕೆ ಎನಗೆ ಯಾರಿಲ್ಲಂತ ಮನದಾಗ ಮರುಗಿದರ, ಪರನಾಡಲೊಬ್ಬ ಪ್ರತಿ ಸೂರ್ಯ, ಪರನಾಡಲೊಬ್ಬ ಪ್ರತಿ ಸೂರ್ಯ, ನನ್ನಣ್ಣ ಬಿದಿಗೆ ಚಂದ್ರಮ ಉದಿಯಾದ, ಬಿದಿಗೆ ಚಂದ್ರಮ ಉದಿಯಾದ. ಹೆಣ್ಣಿನ ಜನುಮಾಕೆ ಮನೆಯ ಹಿಂದಿನ ಮಾವು ನೆನೆದಾರೆಗಮ್ಮೆಂದು, ನೆನೆದಾಂಗೆ ಬಂದ ನನ್ನ ಅಣ್ಣ, ನೆನೆದಾಂಗೆ ಬಂದ ನನ್ನ ಅಣ್ಣ, ಬಾಳೆಯ ಗೊನೆಯಾಂಗೆ ತೋಳ ತಿರುವೂತ, ಗೊನೆಯಾಂಗೆ ತೋಳ ತಿರುವೂತ. ಹೆಣ್ಣಿನ ಜನುಮಾಕೆ, ಹೆಣ್ಣಿನ ಜನುಮಾಕೆ, ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ, ಬೆನ್ನು ಕಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗೆ, ಹೊನ್ನು ಕಟ್ಟುವರು ಉಡಿಯೊಳಗೆ. ಹೆಣ್ಣಿನ ಜನುಮಾಕೆ ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ, ದೊರೆ ನನ್ನ ತಮ್ಮ ಬರುವಾಗ, ಯಾಲಕ್ಕಿ ಗೊನೆಬಾಗಿ ಹಾಲ ಸುರಿದಾವೋ, ಗೊನೆಬಾಗಿ ಹಾಲ ಸುರಿದಾವೋ. ಹೆಣ್ಣಿನ ಜನುಮಾಕೆ, ಹೆಣ್ಣಿನ ಜನುಮಾಕೆ, ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ, ಬೆನ್ನು ಕಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗೆ, ಹೊನ್ನು ಕಟ್ಟುವರು ಉಡಿಯೊಳಗೆ, ಹೊನ್ನು ಕಟ್ಟುವರು ಉಡಿಯೊಳಗೆ. ಇನ್ನು ಮುಂದೆ ನಡುವಟ್ಟಿರ ಸುಮಾ ಪ್ರಕಾಶ್ ಅವರು ಮಾತನಾಡುವ ವಿಷಯ ಸಾಧಕ ಮಹಿಳೆ ಮತ್ತು ಸಾಧನೆ. ತೊಟ್ಟಿಲ ತೂಗುವ ಕೈ ದೇಶವನ್ನಾಳುವುದು ಎಂಬ ನಾಣ್ಣುಡಿಯಂತೆ ಮಹಿಳೆಯರು ಇಂದು ಕ್ರೀಡೆ, ವಿಜ್ಞಾನ, ರಾಜಕೀಯ, ಉದ್ಯಮ ಮತ್ತು ಕಲೆ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡುತ್ತಿದ್ದಾರೆ. ರಾಣಿ ಚೆನ್ನಮ್ಮ, ಕಿರಣ್ ಮಜುಮ್ದಾರ್ ಶಾ, ಮೇರಿ ಕೋಮ್ ಮತ್ತು ಸುಧಾಮೂರ್ತಿ ಮುಂತಾದವರು ಅಡೆತಡೆಗಳನ್ನು ಮೀರಿ ಸಾಧನೆ ಮಾಡಿದ ಸ್ಫೂರ್ತಿದಾಯಕ ಮಹಿಳೆಯರೂ ಆಗಿದ್ದಾರೆ. ಮಹಿಳಾ ಸಬಲೀಕರಣದೊಂದಿಗೆ ಇವರು ರಾಷ್ಟ್ರದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಪ್ರಮುಖ ಮಹಿಳಾ ಸಾಧಕಿಯರು
ಮತ್ತು ಅವರ ಕ್ಷೇತ್ರಗಳು. ರಾಜಕೀಯ ಮತ್ತು ಆಡಳಿತ. ಇಂದಿರಾ ಗಾಂಧಿ ಇವರು ಭಾರತದ ಮೊದಲ ಮಹಿಳಾ ಪ್ರಧಾನಿ. ಭಾರತದ ಮೊಟ್ಟಮೊದಲ IPS ಅಧಿಕಾರಿ ಕಿರಣ್ ಬೇಡಿ. ರೂಪಾ ಮಾಗ್ದಿಲ್ IPS ಅಧಿಕಾರಿ, ಕರ್ನಾಟಕದವರು. ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ. ಉದ್ಯಮ ಮತ್ತು ವಾಣಿಜ್ಯ. ಕಿರಣ್ ಮಜುಮ್ದಾರ್ ಶಾ ಬಯೋಕಾನ್ ಸಂಸ್ಥಾಪಕಿ. ಫಲ್ಗುಣಿ ನಾಯರ್ ನೈಕಾ ಸಂಸ್ಥಾಪಕಿ. ಶ್ರೇಯಾ ಶರವಣ ಉದ್ಯಮಿ. ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಶೋಧನೆ. ಟೆಸ್ಸಿ ಥಾಮಸ್ ಮಿಸ್ಸೈಲ್ ವುಮನ್ ಆಫ್ ಇಂಡಿಯಾ. ಕಲ್ಪನಾ ಚಾವ್ಲಾ ಬಾಹ್ಯಾಕಾಶಯಾನಿ. ಮೇಘನಾ ಸುಧೀಂದ್ರ AI ತಂತ್ರಜ್ಞೆ. ಕ್ರೀಡೆ. ಮೇರಿ ಕೋಮ್ ಬಾಕ್ಸಿಂಗ್. ಮಿತಾಲಿ ರಾಜ್ ಕ್ರಿಕೆಟ್. ದೀಪಾ ಕರ್ಮಾಕರ್ ಜಿಮ್ನಾಸ್ಟಿಕ್. ಮೀರಾಬಾಯಿ ಚಾನು ವೇಟ್ ಲಿಫ್ಟಿಂಗ್. ಸಾಮಾಜಿಕ ಕಾರ್ಯ ಮತ್ತು ಸಾಹಿತ್ಯ. ಸುಧಾಮೂರ್ತಿ ಶಿಕ್ಷಣ ಮತ್ತು ಸಾಹಿತ್ಯ. ಸೀತವ್ವ ಜೋಡಟ್ಟಿ ದೇವದಾಸಿ ವಿಮೋಚನೆ. ಉಮಾಬಾಯಿ ಕುಂದಾಪುರ ಸ್ವಾತಂತ್ರ್ಯ ಹೋರಾಟ. ಕಲೆ ಮತ್ತು ಸಂಸ್ಕೃತಿ. ಲತಾ ಮಂಗೇಶ್ಕರ್ ಗಾಯನ. ಮಂಜಮ್ಮ ಜೋಗತಿ ಜಾನಪದ ಕಲೆ. ಹೀಗೆ ಇನ್ನು ಹಲವಾರು ಮಹಿಳೆಯರು ತಮ್ಮ ಅಪ್ರತಿಮ ಪ್ರತಿಭೆ, ಛಲ ಮತ್ತು ಪರಿಶ್ರಮದಿಂದ ವಿಭಿನ್ನ ಕ್ಷೇತ್ರಗಳಲ್ಲಿ ಹೊಸ ಆಯಾಮಗಳನ್ನು ಸೃಷ್ಟಿಸಿದ್ದಾರೆ. ಹೆಣ್ಣಿಗೆ ತನ್ನ ತವರೇ ಸರ್ವಸ್ವ. ಅವಳು ಪ್ರತಿಯೊಂದು ಸಂದರ್ಭದಲ್ಲೂ ನೆನೆಯುವುದು ತನ್ನ ತವರನ್ನೇ. ಇದೀಗ ಸಮೂಹಗಾನದಲ್ಲಿ ಮತ್ತೊಂದು ಜಾನಪದ ಗೀತೆಯನ್ನು ಕೇಳೋಣ. ಆಷಾಢ ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಯಾಕ. ಆಷಾಢ ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಯಾಕ. ಅಣ್ಣ ಬರಲಿಲ್ಲ ಕರಿಯಾಕ. ಸುವಲಾಲಿ ಸುವಾಲಿ, ಸುವಲಾಲಿ ಸುವಾಲಿ. ಹೊತ್ತು ಮುಳುಗಿ ಕತ್ತಲಾಗಿ ದೀಪ ಹಚ್ಚೋ ವೇಳೆಯಾಗಿ. ಹೊತ್ತು ಮುಳುಗಿ ಕತ್ತಲಾಗಿ ದೀಪ ಹಚ್ಚೋ ವೇಳೆಯಾಗಿ. ಅಣ್ಣ ಬರಲಿಲ್ಲ ಕರಿಯಾಕ. ಅಣ್ಣ ಬರಲಿಲ್ಲ ಕರಿಯಾಕ. ಸುವಲಾಲಿ ಸುವಾಲಿ. ಆಷಾಢ ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಯಾಕ. ಅಣ್ಣ ಬರಲಿಲ್ಲ ಕರಿಯಾಕ. ಸುವಲಾಲಿ ಸುವಾಲಿ, ಸುವಲಾಲಿ ಸುವಾಲಿ. ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಹೂಡಿಕೊಂಡು. ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಹೂಡಿಕೊಂಡು. ಎಂದು ಹೋಗೇನಾ ತವರಿಗೆ, ಎಂದು ಹೋಗೇನಾ ತವರಿಗೆ. ಸುವಲಾಲಿ ಸುವಾಲಿ. ಆಷಾಢ ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಯಾಕ. ಅಣ್ಣ ಬರಲಿಲ್ಲ ಕರಿಯಾಕ. ಸುವಲಾಲಿ ಸುವಾಲಿ, ಸುವಲಾಲಿ ಸುವಾಲಿ. ಹಿಂದಿನ ಹೊತ್ತು ಹಿಂದೆ ಇರಲಿ, ಮುಂದಿನ ಹೊತ್ತು ಮುಂದೆ ಬರಲಿ. ಹಿಂದಿನ ಹೊತ್ತು ಹಿಂದೆ ಇರಲಿ, ಮುಂದಿನ ಹೊತ್ತು ಮುಂದೆ ಬರಲಿ. ಎಂದು ನೋಡೇನಾ ತಾಯಿಯ ಮೋರೆ, ಎಂದು ನೋಡೇನಾ ತಾಯಿಯ
ಸುವಾಲಾಲಿ ಸುವಾಲಿ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಅಣ್ಣ ಬರಲಿಲ್ಲ ಕರಿಯಾಕ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ. ಈಗ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಮಹಿಳೆಯರ ಬಗ್ಗೆ ಮಾಹಿತಿ ಮಾಡಿಕೊಡುತ್ತಾರೆ ಕೋಡಕಂಡಿ ಸೋನಿ ಸುದೀಪ್. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಎಂಬ ಹೆಗ್ಗಳಿಕೆ ಹೊಂದಿರುವ ಭಾರತ ರತ್ನ ಪ್ರಶಸ್ತಿಯನ್ನು ಈವರೆಗೂ 5 ಮಹಿಳೆಯರು ಮಾತ್ರ ಪಡೆದುಕೊಂಡಿದ್ದಾರೆ. 1966ರಿಂದ 1977 ಮತ್ತು 1980ರಿಂದ 1984ರವರೆಗೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರಿಗೆ 1971ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 1980ರಲ್ಲಿ ಮದರ್ ತೆರೇಸಾಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ಇವರು ಸ್ಥಾಪಿಸಿದ್ದ ಮಿಷನರೀಸ್ ಫಾರ್ ಚಾರಿಟಿ ವಿಶ್ವವಿಖ್ಯಾತವಾದದ್ದು. ಬಡವರು, ಅನಾಥರಿಗಾಗಿ ಅವರು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಮಾತೆ ಮದರ್ ತೆರೇಸಾಗೆ ಭಾರತ ರತ್ನ ಪುರಸ್ಕಾರ ನೀಡಲಾಯಿತು. ಅರುಣಾ ಆಸಫ್ ಆಲಿ ಅವರಿಗೆ 1997ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ಅರುಣಾ ಆಸಫ್ ಆಲಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು. ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಭಾರತದ ಧ್ವಜ ಹಾರಿಸಿದ ಧೀರ ಮಹಿಳೆ. ಅರುಣಾ ಆಸಫ್ ಸ್ವತಂತ್ರ ಭಾರತದಲ್ಲಿ ದೆಹಲಿಯ ಮೊದಲ ಮೇಯರ್ ಕೂಡ ಆಗಿದ್ದರು. ಡಾಕ್ಟರ್ MS ಸುಬ್ಬುಲಕ್ಷ್ಮಿ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಸೇವೆ ಅನನ್ಯವಾದದ್ದು. 1998ರಲ್ಲಿ ಡಾಕ್ಟರ್ MS ಸುಬ್ಬುಲಕ್ಷ್ಮಿ ಅವರಿಗೆ ಭಾರತ ರತ್ನ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಹಿನ್ನೆಲೆ ಗಾಯನ ಕ್ಷೇತ್ರದ ದಿಗ್ಗಜರಾದ ಲತಾ ಮಂಗೇಶ್ಕರ್ ಗಾಯನ ಕ್ಷೇತ್ರದಲ್ಲಿ ಸುಬ್ಬುಲಕ್ಷ್ಮಿ ಅವರ ನಂತರ ಭಾರತ ರತ್ನ ಪಡೆದ 2ನೇ ಮಹಿಳಾ ಸಾಧಕಿ. 2001ರಲ್ಲಿ ಲತಾ ಮಂಗೇಶ್ಕರ್ ಅವರಿಗೆ ಭಾರತದ ಪ್ರತಿಷ್ಠಿತ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ಇನ್ನು ಮುಂದೆ ಸಿರಕಜೆ ಹಿತಾ ತೀರ್ಥಕುಮಾರ್ ಅವರಿಂದ ಕವನ ವಾಚನ. ಕವನದ ಶೀರ್ಷಿಕೆ ಹೆಣ್ಣು. ರಚನೆ ಕಡ್ಲೇರ ತುಳಸಿ ಮೋಹನ್. ಮಮತೆಯ ಮಡಿಲು ಹೆಣ್ಣು, ತ್ಯಾಗದ ಸಾಕಾರ ಹೆಣ್ಣು, ಕಷ್ಟ ಸುಖದ ಕಡಲೊಳಗೆ ಈಜಾಡಿ ಸಾಧನೆಯ ಶಿಖರವನ್ನು ಏರುವಳು ಹೆಣ್ಣು. ಜಗವ ಬೆಳಗುವ ಶಕ್ತಿ ಹೆಣ್ಣು, ಜಗವ ಬೆಳಗುವ ಶಕ್ತಿ ಹೆಣ್ಣು. ಕರುಳಿನ ಕುಡಿಯಾಗಿ ಹೆಣ್ಣು, ಸಹೋದರಗೆ ವಾತ್ಸಲ್ಯ ಮೂರ್ತಿಯಾಗಿ ಬಾಳ ಸಂಗಾತಿಯ ಕೈ ಹಿಡಿದು ಭರವಸೆಯ ನಕ್ಷತ್ರವಾಗಿ ತಾಯಿಯಾಗುವಳು ಹೆಣ್ಣು. ಸೃಷ್ಟಿಯ ಸುಂದರ ಕಲಾಕೃತಿ ಇವಳೇ ಹೆಣ್ಣು, ಸೃಷ್ಟಿಯ ಸುಂದರ ಕಲಾಕೃತಿ ಇವಳೇ ಹೆಣ್ಣು. ಸಿಡಿದರೆ ಅವಳು ಶಕ್ತಿ, ಕರುಣಿಸಿದರೆ ಭಕ್ತಿ, ಕಷ್ಟಗಳ ನುಂಗುತ್ತಾ ಮಂದಹಾಸದಲ್ಲಿ ಮೌನವಾಗುವಳು ಹೆಣ್ಣು. ಗೌರವಿಸಿ ಹೆಣ್ಣನ್ನು ಜಗದ ಬೆಳಕನ್ನು, ಗೌರವಿಸಿ ಹೆಣ್ಣನ್ನು ಜಗದ ಬೆಳಕನ್ನು. ಈಗ ಈ ಕಾರ್ಯಕ್ರಮದ ಕೊನೆಯಲ್ಲಿ ಇನ್ನೊಂದು ಜಾನಪದ ಗೀತೆ ವೃಂದಗಾನದಲ್ಲಿ. ಹೆಣ್ಣು ಹುಟ್ಟಿತು ಎಂದು ಅಣ್ಣ ಚಿಂತಿಸಬೇಡ, ಹೆಣ್ಣೆಂಬ ಪರರ ಒಡವೆಯ, ಹೆಣ್ಣೆಂಬ ಪರರ ಒಡವೆಯ, ಹೆಣ್ಣೆಂಬ ಪರರ ಒಡವೆಯ ಕೊಟ್ಟರೆ ಹೋ ಪಲಕು ನಮಗೆ ಕೊಡಲಕ್ಕು, ಹೋ ಪಲಕು ನಮಗೆ ಕೊಡಲಕ್ಕು. ಹೆಣ್ಣು ಹೆತ್ತಪ್ಪೆಗೆ ಒಮ್ಮೆಯೂ ಸುಖವಿಲ್ಲ, ಬಣ್ಣವ ನುಡಿಸಿ ಬಳಕುಳಿಗೆ, ಬಣ್ಣವ ನುಡಿಸಿ ಬಳಕುಳಿಗೆ ಹೋಪಾಗ ಕಣ್ಣು ನೀರೆರೆದು ಕೊಡಲಾಗ, ಕಣ್ಣು ನೀರೆರೆದು ಕೊಡಲಾಗ. ಬೇನೆ ತಡೆದವಳಲ್ಲ, ಮದ್ದು ಕುಡಿದವಳಲ್ಲ, ಬಿಸಿ ನೀರಮಿಂದ ಮಗಳಲ್ಲ, ಬಿಸಿ ನೀರಮಿಂದ ಮಗಳಲ್ಲ. ಆದರೂ ಮಗಳೆಂದು ಧಾರೆ ಎರೆದಾರು, ಮಗಳೆಂದು ಧಾರೆ ಎರೆದಾರು.
ಬೇಡ ಹೆಣ್ಣೆಂಬ ಪರರ ಒಡವೆಯ, ಹೆಣ್ಣೆಂಬ ಪರರ ಒಡವೆಯ. ಉಂಬಾ ತುತ್ತನು ಕೊಟ್ಟೆ ಅಂಗೈಲನ್ನವ ಕೊಟ್ಟೆ, 9 ವರುಷ ಸಲಹಿದೆ, 9 ವರುಷ ಸಾಕಿ ಸಲಹಿದ ಮಗಳ ಇಂದು ನಿಮ್ಮ ಕೈಯ ಕೊಡುತ್ತೇವೆ, ಇಂದು ನಿಮ್ಮ ಕೈಯ ಕೊಡುತ್ತೇವೆ. ಕೊಟ್ಟಾರೇನಾಯಿತು ಅಟ್ಟಳಿಗೆ ಉಂಡಾಳು, ಪಟ್ಟೆ ಮಂಚದಲ್ಲಿ ಕುಳಿತಾಳು, ಪಟ್ಟೆ ಮಂಚದಲ್ಲಿ ಕುಳಿತಾಳು ನಿಮ್ಮಗಳು. ಇದ್ದಾರೆ ಸಾಕು ಮನೆಯಲ್ಲಿ, ಇದ್ದಾರೆ ಸಾಕು ಮನೆಯಲ್ಲಿ, ಇದ್ದಾರೆ ಸಾಕು ಮನೆಯಲ್ಲಿ. ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಸ್ತ್ರೀ ಜಗತ್ತಿನ ವಿಸ್ಮಯ, ಅದ್ಭುತ ಶಕ್ತಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಕುರಿತು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಡಿಕೇರಿ ಚೇರಂಬಾಣಿಯ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರು. ನಿರೂಪಣೆ ಮಾಡಿ ವೃಂದಗಾನದಲ್ಲಿ ತಳೂರು ಉಷಾ ಕಾಶಿ, ಕೂಡಕಂಡಿ ಸೋನಿ ಸುದೀಪ್, ಸಿರಕಜೆ ಹಿತಾ ತೀರ್ಥಕುಮಾರ್, ನಡುವಟ್ಟಿರ ಸುಮಾ ಪ್ರಕಾಶ್, ಬಾಡನ ಪ್ರೀತಿ ಮೋಹನ್ ಅವರೊಂದಿಗೆ ಹಾಡಿದವರು ಕಡ್ಲೇರ ತುಳಸಿ ಮೋಹನ್. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹಸುರಾನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ, ಹಸುರಾನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಿಳಿಸಿ, ಬಯಲ ಹಸಿರ ನಗಿಸಿದಾಕೆ, ಬಯಲ ಹಸಿರ ನಗಿಸಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.